ನಡವಳಿಕೆಗೆ RSS ನಿಂದನೇ ಬೇಸರ ವ್ಯಕ್ತಪಡಿಸಲಾಗ್ತಾ ಇದೆಯಂತೆ. ಯಾಕೆ, ಏನ್ ಬೇಸರ ನೋಡೋಣ. ಹಿಂದೂ ಕಾರ್ಯಕರ್ತರ ಹತ್ಯೆಯ ವಿಚಾರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಪಕ್ಷದ ರಾಜಕೀಯ ನೆಲಗಟ್ಟಿನ ಹೋರಾಟಕ್ಕೆ ಇದೀಗ ಸಂಘ ಕಿಡಿಕಾರ್ತಿದೆಯಂತೆ. ರಾಜಕಾರಣಕ್ಕಾಗಿ ಅಷ್ಟೇನೆ ಪ್ರಕರಣಗಳನ್ನ ನೀವು ನೋಡಕ್ ಹೋಗಬೇಡಿ. ಹಲವು ಪ್ರಕರಣಗಳಲ್ಲಿ ಹೋರಾಟ ಅನ್ನೋದು ತಾರ್ಕಿಕ ಅಂತ್ಯವನ್ನ ಮುಟ್ಟೋಕ್ ಸಾಧ್ಯನೂ ಆಗಿಲ್ಲ, ಮುಟ್ಟೂ ಇಲ್ಲ. ಯಾಕೆ? ಮೃತರ ಕುಟುಂಬಗಳಿಗೆ ಸೂಕ್ತ ನ್ಯಾಯ ಅನ್ನೋದು ಕೂಡ ಸಿಗ್ತಾ ಇಲ್ಲ. ಹತ್ಯೆಯ ನಂತರ ಬಹುತೇಕ ಕುಟುಂಬಗಳನ್ನ ನೀವು ಮರ್ತಿದ್ದೀರಿ. ಕಾರ್ಯಕರ್ತರ ಆತ್ಮವಿಶ್ವಾಸ ಕುಗ್ಗುವಂತಾಗಿದೆ. ಇದರಿಂದ ನಿಮ್ಮ ಆಕ್ರೋಶದ ಹೇಳಿಕೆಗಳು ಕೆಲ್ಸಕ್ಕೆ ಬರಲ್ಲ. ಬಿಜೆಪಿ ವಿರುದ್ಧವೇ RSS ನಾಯಕರು ಬೇಸರವನ್ನ ವ್ಯಕ್ತಪಡಿಸಿರೋದು. ಇತ್ತೀಚೆಗೆ ಈ ಸಾವಿನಲ್ಲಿ ರಾಜಕೀಯ ಅನ್ನೋದು ಹೆಚ್ಚಾವನ್ನಪ್ಪಿದ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳ ಮಕ್ಕಳುಗಳ ಅಲ್ಲಿ ಹೋಗಿ ನ್ಯಾಯ ಕೇಳಿದಿದೆಯಾ? ಇಲ್ಲ. ಎಲ್ಲಿದ್ದಾರೆ? ಫಾರಿನಲ್ಲಿ ಎಜುಕೇಷನ್ ಮಾಡ್ತಿದ್ದಾರೆ, ಮದುವೆ ಆಗಿ ಸೆಟಲ್ಡ್ ಆಗಿದ್ದಾರೆ, ಮತ್ತೆ ಸಚಿವರಾಗಬೇಕು, ಶಾಸಕರಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಹೀಗಿರುವಾಗ ಪಕ್ಷವನ್ನು ನಂಬಿಕೊಂಡು, ಧರ್ಮವನ್ನು ನಂಬಿಕೊಂಡು, ಹಿಂದುತ್ವದ ನೆಲೆಯಲ್ಲಿ ಹಿಂದುತ್ವಕ್ಕೆ ಬೆಲೆ ಕೊಡುವ ಪಕ್ಷ ಅಂತ ಇದ್ರೆ ಅದು ಬಿಜೆಪಿ ಅಂತ ಅಂದ್ಕೊಂಡು, ಬಿಜೆಪಿಯಲ್ಲಿ ಇದ್ಕೊಂಡು ಕೋಳಿ ಜಗಳದಿಂದ ಹಿಡಿದು ದೊಡ್ಡ ದೊಡ್ಡ ಮಟ್ಟಿನ ಹೊರಗಿನ ಮರ್ಡರ್ವರೆಗೂ ನಿಂತ್ಕೊಳ್ಳುವಂಥದ್ದು ಹಿಂದೂ ಕಾರ್ಯಕರ್ತರು. ಅವ್ರ ಜೊತೆಗೆ ನೀವ್ಯಾಕೆ ನಿಂತ್ಕೊಳ್ಳಲ್ಲ? ಸಾವಿನ ಮನೆಗೆ ಹೋಗ್ತೀರಾ, ಕಾಂಗ್ರೆಸ್ನವರಿಂದ ಹಿಂಗಾಯ್ತು ಹಂಗಾಯ್ತು ಅಂತ ಅಂತೀರಾ, ಇನ್ನೊಂದು ಧರ್ಮದ ಬಗ್ಗೆ ಬೈತೀರಾ, ವಾಪಸ್ ಮನೆಗೆ ಬರ್ತೀರಾ. ಅದಾದಮೇಲೆ ಸಾವನ್ನಪ್ಪಿದ ಆ ಹಿಂದೂ ಕಾರ್ಯಕರ್ತನ ಪರಿಸ್ಥಿತಿಗೆ ಏನಾಯಿತು, ಅವ್ರ ಮನೆ ಪರಿಸ್ಥಿತಿಗೆ ಏನಾಯಿತು, ಸದ್ಯ ಅವ್ರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ, ಅವ್ರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬಬೇಕು, ಅವ್ರಿಗೊಂದು ಕೆಲಸದ ವ್ಯವಸ್ಥೆ ಮಾಡಬೇಕು, ಇನ್ನುಳಿದ ಹಿಂದೂ ಕಾರ್ಯಕರ್ತರು ಇದರಿಂದ ಹೆದರಬಾರ್ದು, ಇನ್ನುಳಿದ ಹಿಂದೂ ಕಾರ್ಯಕರ್ತರ ಕುಟುಂಬದವರು ಇದರಿಂದ ಆತಂಕಕ್ಕೊಳಗಾಗಬಾರ್ದು. ಈ ನಿಟ್ಟಿನಲ್ಲಿ ಏನು ಕೆಲಸ ಮಾಡಿದ್ದೀರಾ ಅಂತ RSS ಅನ್ನೋರು ಕೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. RSS ಈಗ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಅಸಮಾಧಾನ ಮಾಡ್ಕೊಂಡಿರುವಂತದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತರದ ಚರ್ಚೆಗಳು ಆಗ್ತಾ ಇದೆ ಅಂತ ರಾಕೇಶ್? ನೀತಿ ರಾಜ್ಯದಲ್ಲಿ ನಡೆದಿರುವಂತಹ ಇತ್ತೀಚಿನ ಹಿಂದೂಗಳ ಕಾರ್ಯಕರ್ತರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತೆಗೆದುಕೊಳ್ತಿರುವ ನಿಲುವು ನಡೆಗಳ ಬಗ್ಗೆ ಪಕ್ಷದ ಬೆನ್ನೆಲುಬಾಗಿ ನಿಂತಿರುವ RSS ಸಂಸ್ಥೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಡೆತಿರುವಂತಹ ಇಂಥ ಬೆಳವಣಿಗೆಗಳ ವಿಚಾರದಲ್ಲೂ ಪಕ್ಷದ ಬೆನ್ನೆಲುಬಾಗಿ ದುಡಿದಂತಹ ಕಾರ್ಯಕರ್ತರುಗಳಿಗೆ ಹಾಗೆ ಪಕ್ಷವನ್ನು ನಂಬಿಕೊಂಡು ಹೋಗುವಂತಹ ಹಿಂದೂ ವ್ಯವಸ್ಥೆಯ ಮೂಲ ತತ್ವಕ್ಕೆ ಪೆಟ್ಟು ಬೀಳುವಂತ ಸಂದರ್ಭ ಬಂದಾಗ ಪಕ್ಷ ನಡೆದುಕೊಳ್ಳುತ್ತಿರುವ ರೀತಿ ಸರಿಯಾಗಿಲ್ಲ ಅನ್ನುವಂತ ಅಸಮಾಧಾನವನ್ನ RSS ನ ನಾಯಕರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸರ್ಕಾರ ನಡೆಸುತ್ತಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯ ಅನ್ನುವಂಥ ವಿಚಾರವನ್ನ ಬಿಂಬಿಸುವಲ್ಲಿ ಪಕ್ಷದ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಅವರು ಕೇಳ್ಕೊಂಡಿದೆ. ಪ್ರತಿ ಹಂತದಲ್ಲೂ ಕೇವಲ ರಾಜಕೀಯವಾಗಿ ಇಂಥ ವಿಚಾರವನ್ನ ನೋಡುವುದನ್ನು ಬಿಟ್ಟು ನೇರವಾಗಿ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಳಗದಲ್ಲಿ ಪಕ್ಷದ ಮೂಲ ಧ್ಯೇಯವಾಗಿರುವಂತಹ ಹಿಂದುತ್ವದ ವಿಚಾರದಲ್ಲಿ ನೀವು ನಡೆದುಕೊಳ್ತಿರುವ ರೀತಿ ನೀತಿಗಳು ಸರಿಯಲ್ಲ ಅನ್ನುವಂಥ ಆಕ್ಷೇಪವನ್ನ ಸಂಸ್ಥೆ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಇವೆಲ್ಲವನ್ನು ಸರಿ ಮಾಡಿಸಿಕೊಂಡು ಹೋಗುವಂತ ಯೋಚನೆಯನ್ನ ಮಾಡಬೇಕು. ಎಲ್ಲಾ ಕಾಲಕ್ಕೂ ಅಧಿಕಾರ ಮುಖ್ಯವಲ್ಲ, ಅಧಿಕಾರದ ಹೊರತಾಗಿಯೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡಬೇಕು. ಜೊತೆಗೆ ಅದರ ಧ್ಯೇಯೋದ್ದೇಶಗಳನ್ನ ಅದನ್ನ ಬೆಂಬಲಿಸುತ್ತಿರುವಂತಹ ಸಂಘ ಸಂಸ್ಥೆಗಳ ಹಿತವನ್ನ ಕೂಡ ಕಾಪಾಡಬೇಕು. ಬಿಜೆಪಿ ನಿಂತಿರುವುದೇ ಹಿಂದುತ್ವದ ತಳಹದಿಯ ಮೇಲೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ಅಜೆಂಡಾಗಳಿಗೆ ಬದ್ಧವಾಗಿ ಹೋಗುವಂತಹ ವ್ಯವಸ್ಥೆಯಲ್ಲಿ ಲೋಪ ಆದಾಗ ಅದನ್ನ ಸರಿಪಡಿಸಿಕೊಳ್ಳುವಂತ, ಅದರ ಬೆನ್ನಿಗೆ ನಿಂತು ನ್ಯಾಯ ಒದಗಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಆ ಹೋರಾಟ ಮಾಡಿದಲ್ಲಿ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಲೇಬೇಕು. ಆದ್ರೆ ಅದ್ಯಾವುದನ್ನು ಮಾಡದೆ ಕೇವಲ ರಾಜಕೀಯಕ್ಕಾಗಿ ಅದನ್ನ ಪ್ರತಿಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಿರೋದು ಸರಿಯಲ್ಲ ಅನ್ನುವಂತಹ ಒಂದು ಬೇಸರವನ್ನ ಸಂಘದ ನಾಯಕರು ಹೊರಹಾಕಿದ್ದಾರೆ. ಹಾಗೆ ಈ ಸಂಬಂಧ ಶೀಘ್ರದಲ್ಲೇ ಪಕ್ಷದ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿ ಇವೆಲ್ಲವನ್ನು ಸರಿಪಡಿಸಿಕೊಳ್ಳುವಂತಹ ವೇದಿಕೆಯೊಂದನ್ನು ಸೃಷ್ಟಿ ಮಾಡುವ ಚಿಂತನೆಯನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಮೂಲಗಳು ತಿಳಿಸಿವೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.